ನಮಸ್ಕಾರ ಮೇಡಮ್. ನಾನು ನಿಮ್ಮ ಕುಂಡ್ಲಿ ನೋಡ್ಬೇಕು ಅಂತ ಬಹಳ ದಿವಸದಿಂದ ನೀವು ಕೇಳ್ತಾ ಇದ್ರಿ. ಆ, ಇದು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದೀನಿ, ಆದ್ರೆ ಅವರು ರಾತ್ರಿ 12 ಗಂಟೆ 12 ನಿಮಿಷಕ್ಕೆ ಹುಟ್ಟಿದ್ದು ಅಂತ ಆ, ನೀವು ಹೇಳಿದ್ರಿ. 12 ಗಂಟೆ 12 ನಿಮಿಷ ಅಂದ್ರೆ ಇಲ್ಲಿ ನನ್ನ ಕಂಪ್ಯೂಟರ್ ಯಾಕೋ ಏನದು 1:12 AM ಅಂತ ತಗೋತಾ ಇದೆ. 6th August 1966 ಗೋಕಾಕ್ ಅಂತ ತಗೊಂಡಿದ್ದೀನಿ. 6th August 1966 ಗೋಕಾಕ್ ಅಂತ ತಗೊಂಡಿದ್ದೀನಿ. ನಿಮ್ಮ ಡಾಕ್ಟರ್ದು ಇದು ಕುಂಡ್ಲಿ. ಇವರು ಲಗ್ನದಲ್ಲಿ ರಾಹು ಇದ್ದಾನೆ. ಆಮೇಲೆ ಲಗ್ನ 23 ಡಿಗ್ರಿಯಲ್ಲಿ ಬಂದಿದೆ, ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ಸೇಮ್, ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಯಾವ ಗ್ರಹಗಳು ಎಜ್ಜಲ್ಲಿ ಅಂದ್ರೆ 0 ಡಿಗ್ರಿ ಈ ತರದ್ರಲ್ಲಿ ಯಾವ್ದು ಇಲ್ಲ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಲಗ್ನ ನಿಮ್ದು ಮೇಷ ಲಗ್ನನೇ ಬರೋದು. ಮೇಷ ಲಗ್ನ ಬಂದು ರಾಹು ಇದ್ದಾನೆ. ಲಗ್ನದಲ್ಲಿ ರಾಹು ಇದ್ದಾನೆ. ಆಮೇಲೆ 2ನೇ ಮನೆ ಅಧಿಪತಿಯಾದ ಶುಕ್ರ 3ನೇ ಮನೆಯಲ್ಲಿ ಇದ್ದಾನೆ. 3ನೇ ಮನೆಯಲ್ಲಿ ಇದ್ದಾನೆ. 2 ಮತ್ತೆ 2, 3, 7 ಅಂತ ಶುಕ್ರನ್ ಕಾಂಬಿನೇಷನ್ ಬರ್ತಾ ಇದೆ. ಆಮೇಲೆ ಗುರು 12 ಮತ್ತೆ 9ರ ಅಧಿಪತಿ. ಈಗ 12 ಮತ್ತು 9ರ ಅಧಿಪತಿ 3ರಲ್ಲಿದ್ದಾನೆ. ಸೊ ನಿಮ್ಮ ಡಾಕ್ಟರ್ ಕುಂಡ್ಲಲ್ಲಿ 3ನೇ ಎಲ್ಲೇ ನೋಡಿದ್ರು 3 ಅಂತ ಬರ್ತಾ ಇದೆ. ಈ 3 ಈಗ 3ರ ಅಧಿಪತಿ ಯಾರು? 3ರ ಅಧಿಪತಿ ಬುಧ. ಈಗ ಬುಧ ಭುಕ್ತಿನೇ ನಡೀತಾ ಇರೋದು. ಶುಕ್ರದಲ್ಲಿ ಬುಧ ಭುಕ್ತಿ ನಡೀತಾ ಇದೆ. 3-6 ಅಂದ್ರೆ ಛತ್ತೀಸ್ಗಢ ಆಕಡ ಅಂತ ಅನ್ನೋ ತರ 3-6 ನಡೀತಾ ಇದೆ. ಛತ್ತೀಸ್ಗಢ ಆಕಡ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. 3ಕ್ಕೆ ಅಂದ್ರೆ 6ಕ್ಕೆ ಆಗೋದಿಲ್ಲ ಅಂತ ಕೆಲವರೆಲ್ಲ ಹೇಳಿದಾರೆ. ನಮ್ ಗುರುಜಿಯನ್ನ ಹಾಗೆ ಹೇಳಿದ್ ಕೇಳಿಲ್ಲ, ಆದ್ರೂ ವರ್ಲ್ಡ್ ವೈಡ್ ಅಲ್ಲಿ 2 Catch-22 ಅಂತ ಕರೀತಾರೆ. ಆಮೇಲೆ ಮತ್ತೊಂದು 36 ಅಂತ. ನಿಮ್ದು ಇದರಲ್ಲಿ ಶುಕ್ರನ್ ಕಾಂಬಿನೇಷನ್ ನಲ್ಲಿ 2-3-7 ಇದೆ. ಶುಕ್ರ ಗುರುವಿನ ನಕ್ಷತ್ರದಲ್ಲಿದ್ದಾನೆ 3-9-12. ಆಮೇಲೆ ನಿಮ್ಮ ನಕ್ಷತ್ರ ಬಂದು ಗುರುವಿನ ನಕ್ಷತ್ರದಲ್ಲಿ ನೀವು ಇವರು ಡಾಕ್ಟರ್ ಹುಟ್ಟಿರೋದು ಅದು, ಮತ್ತೆ ಅವ್ರದ್ದು 3-9-12 ಅಂದ್ರೆ 12 ಸೂಚಿಸ್ತಾ ಇದೆ. ಗುರು 12 ಸೂಚಿಸ್ತಾ ಇದೆ. ಆಮೇಲೆ ಶುಕ್ರ 2-3-7 ಅಂದ್ರೆ 2 ಅಂದ್ರೆ ದುಡ್ಡು, ಬ್ಯಾಂಕ್ ಅಂತ. 7 ಅಂದ್ರೆ ಬಿಸ್ನೆಸ್, ವ್ಯವಹಾರ. ಅವ್ರ ಅಣ್ಣ ತಮ್ಮಂದಿರನೇ ಇದು ಆಗೋದು. ಆಮೇಲೆ ಎಲ್ಲಾ ಕಡೆಗೂನು ನಿಮ್ಮ ಕುಂಡ್ಲಿಯಲ್ಲಿ ನೋಡಿದ್ರೆ ಈಗ ಸೂರ್ಯನಲ್ಲೂ 2ನೇದು ಬುಧ ಇದೆ. ಆಮೇಲೆ ಚಂದ್ರನಲ್ಲಿ ಬುಧ ಇಲ್ಲ, ಚಂದ್ರ ಚೆನ್ನಾಗಿದೆ. ಬಟ್ ಚಂದ್ರನಲ್ಲೂ ಕೇತು 2-3-7 ತೋರಿಸ್ತಾ ಇದೆ. ಆಮೇಲೆ ಮಾರ್ಸ್ ಅಲ್ಲಿ 3-6 ಬುಧ ಇಲ್ಲ. ಬುಧನಲ್ಲಿ 3-6 ಮತ್ತೆ ಬುಧ 3ನೇ ಲೈನ್ನಲ್ಲಿ 3-6 ಇದೆ. ಆಮೇಲೆ ಸೊ ಯಾವುದೇ ಗ್ರಹಗಳನ್ನ ನೋಡಿದ್ರು 3 ಅಂತ ಬರುತ್ತೆ. 3 ಅಂದ್ರೆ ಒಂದು ಜಗಳ ಆಗ್ಬೋದು, ಅಥವಾ ಮಾತುಗಾರಿಕೆ ಆಗ್ಬೋದು, ಅಥವಾ ಅಣ್ಣ ತಮ್ಮಂದಿರು ಅಂತ ಆಗ್ಬೋದು. ಸೊ ಇಲ್ಲಿ ಲಗ್ನ ಈಗ ಇವರಿಗೆ ಮಾರಕ ಮತ್ತು ಬಾಧಕ ಯಾರು? 2 ಬಾಧಕ, 2. ಆಮೇಲೆ ಮಾರಕ 9. ಗುರು ಮಾರಕ ಸ್ಥಾನ. ಈಗ ಮಾರ್ಸ್ ಇಲ್ಲೇನಾಗಿದೆ? ಮಾರ್ಸ್ 3ನೇ ಮನೆಯಲ್ಲಿದ್ದಾನೆ, ಶುಕ್ರ 3ನೇ ಮನೆಯಲ್ಲಿದ್ದಾನೆ, ಗುರು 3ನೇ ಮನೆಯಲ್ಲಿದ್ದಾನೆ. ಇವರೆಲ್ಲರೂ ಮಾರಕ ಸ್ಥಾನವನ್ನು ನೋಡ್ತಾ ಇದ್ದಾರೆ. ಮಾರಕ ಸ್ಥಾನ ಅಂದ್ರೆ ಗುರುವಿನ ಮನೆಯನ್ನು ನೋಡ್ತಾ ಇದ್ದಾನೆ. ಆಮೇಲೆ ಇದು ಯೋಗಗಳಿಗೆ ಬಂದ್ರೆ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಚಂದ್ರ 12ನೇ ಮನೆಯಲ್ಲಿದ್ದು ಗುರುವನ್ನು ನೋಡ್ತಾ ಇದ್ದಾನೆ. ಸೊ ಆಮೇಲೆ ಶನಿ ಬೇಸಿಕಲಿ ಇದರಲ್ಲಿ ಭೃಗುನಂದ ನಾಡಿಯಲ್ಲಿ ಏನಂತಂದಿದ್ದಾರೆ ಅಂದ್ರೆ
ಆಮ್, ಶನಿ ದೊಡ್ಡ ಅಣ್ಣ ಅಂತ ಕರೀತಾರೆ. ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಆ, ಗ- ಶನಿ 12ನೇ ಮನೆಯಲ್ಲಿ ಶುಕ್ರನ ಇದರಲ್ಲಿ ಆಗಿ 12ನೇ ಮನೆಯಲ್ಲಿದ್ದಾನೆ. ಆತ ತಾಯಿ ಜೊತೆಗೆ ಚಂದ್ರನ್ ಜೊತೆಗೆ ಇದ್ದಾನೆ. ಅದೇ ತರನೇ ಇದು ಇವ್ರದ್ದು ಮರ್ಕ್ಯುರಿ ಬೇರೆ ರೆಟ್ರೋಗ್ರೇಡೆಡ್ ಇದೆ, ಸ್ಯಾಟರ್ನ್ ಬೇರೆ ರೆಟ್ರೋಗ್ರೇಡೆಡ್ ಇದೆ. ಸೊ ಅನೇಕಾನೇಕ ಕಷ್ಟಗಳು ತುಂಬಿ ಬಂದಿದಾವೆ. ಈಗ ಶುಕ್ರ ದಶೆ ಆಲ್ಮೋಸ್ಟ್ ಮುಗಿಲಿಕ್ ಬಂದಿದೆ, 237 ಶುಕ್ರ ದಶೆ. ಆದ್ರೆ ಬುಧ ಭುಕ್ತಿ ಇದೆಯಲ್ಲ, ಬುಧ ಭುಕ್ತಿ ಅಷ್ಟೊಂದು ಚೆನ್ನಾಗಿಲ್ಲ. ಈಗ ಬುಧ ಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ 3ನೇ ಮನೆ ಬುಧನ್ನ ದಾನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಬುಧನ್ನ ದಾನ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಬುಧನ್ನ ದಾನ ಮಾಡೋದು ಅಂದ್ರೆ ಏನು, ರೆಟ್ರೋಗ್ರೇಡೆಡ್ ಮರ್ಕ್ಯುರಿ ಇದು ಇದನ್ನ ಮಾಡ್ಬೇಕಂದ್ರೆ 9 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ದಾನ ಮಾಡ್ಬೇಕು. ಏನು, ಆಮ್, ಬಟ್ಟೆ, ಅಥವಾ 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬಟ್ಟೆ ಅಥವಾ ಸ್ವೀಟ್ಸು, ಯಾವುದೇ ಸಣ್ಣ ಮಕ್ಕಳಿಗೆ ಬಟ್ಟೆ, ಸ್ವೀಟ್ಸು ಎಲ್ಲ ದಾನ ಮಾಡೋದ್ರಿಂದ ರೆಟ್ರೋಗ್ರೇಡೆಡ್ ಮರ್ಕ್ಯುರಿ ಸರಿ ಮಾಡ್ಕೋಬಹುದು. ಆಮೇಲೆ ಈಗ ಶುಕ್ರ ಮತ್ತು ಮರ್ಕ್ಯುರಿಯ ದಶೆ ನಡೀತಾ ಇರೋದ್ರಿಂದ ಈ 2022 ಸ್ವಲ್ಪ ಮಾನಸಿಕ ಹೊಯ್ದಾಟಗಳಿದ್ದೇ ಇರ್ತವೆ. ಮಾನಸಿಕ ಹೊಯ್ದಾಟಗಳಿದ್ದೇ ಇರ್ತವೆ. ಆಮೇಲೆ ಮರ್ಕ್ಯುರಿ ಚಂದ್ರನ್ ಮನೆಯಲ್ಲಿದೆ, ಮರ್ಕ್ಯುರಿ ಚಂದ್ರನ್ ಮನೆಯಲ್ಲಿದೆ. ಆಮೇಲೆ ಮರ್ಕ್ಯುರಿ ಸೂರ್ಯನ ಜೊತೆಗೆ ಶನಿ ಮತ್ತೆ ಚಂದ್ರ ಇದ್ದಾರೆ. ಸೊ ಭೃಗುನಂದ ನಾಡಿಯಲ್ಲಿ ಅದ್ನೇ ಏನ್ ಹೇಳ್ತಾರೆ ಅನ್ನೋದು ಗೊತ್ತಿದೆಯಲ್ಲ, ಶನಿ ಮತ್ತೆ ಸೂರ್ಯ ಜೊತೆಗಿದ್ರೆ ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಯಾರಿಂದನಾದ್ರೂ ಒಂದ್ ಸ್ವಲ್ಪ ಗೌರ್ಮೆಂಟ್ ಇಂದ ಸಹಾಯ ಸಿಗುತ್ತೆ ಅಂತ ಹೇಳ್ಕೊಂಡು ನೋಡ್ರಿ. ನಿಮ್ ತಂದೆಯವರು, ನಿಮ್ಮ ಮಾವನವರು ಇದರಲ್ಲಿ ಗೌರ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ ಮಗಂಗೆ ಗೌರ್ಮೆಂಟ್ ಜಾಬ್ ಕೊಡ್ಸೋದು, ಅದನ್ನೇನಾದ್ರೂ ಮಾಡಿಸೋದಾದ್ರೂ ಮಾಡಿಸ್ಬೋದು. ಮರ್ಕ್ಯುರಿ ರೆಟ್ರೋಗ್ರೇಡೆಡ್ ಇದರಿಂದ ಅದು ಹಿಂದಿನ ಮನೆದು ಎಫೆಕ್ಟ್ ಕೊಡ್ತಾ ಇದೆ. ಹಿಂದಿನ ಮನೆ ಎಫೆಕ್ಟ್ ಅಂದ್ರೆ ಮರ್ಕ್ಯುರಿ ಜೊತೆಗೆ ಸೂರ್ಯ, ಚಂದ್ರ, ಶನಿ, ಶನಿ, ಮಂಗಳ, ಶುಕ್ರ, ಗುರು, ಅಂದ್ರೆ ಇಷ್ಟೊಂದು ಜನರದ್ದು ಪ್ರಭಾವ ಮರ್ಕ್ಯುರಿ ಜೊತೆಗೆ ಇರುತ್ತೆ. ಅಂದ್ರೆ ಇದ್ರದ್ದು ಅರ್ಥ ಏನು, ಇವ್ರಿಗೆ ಬಹಳ ಬಹಳ ವಿಚಾರಗಳ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಡಾಕ್ಟರ್ಗೆ. ಅಂಡ್ ಅವ್ರಿಗೂನು ಒಳ್ಳೆ ಆರ್ಡರ್ಲಿ ಊಟ ಬೇಕು, ಖಾರವಾಗಿರೋ ಊಟನೂ ಬೇಕು, ಎಲ್ಲ ನಾಲೆಜ್ ಅನ್ನು ತಿಳ್ಕೊಬೇಕು ಅಂತ ಆಸೆ ಇದೆ. ಎಲ್ಲಾ ರೀತಿಯಿಂದನೂ ಮಾಸ್ಟರ್ ಆಫ್ ಆಲ್, ಇದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ತರ ಏನಾದ್ರು ಇದ್ರೂ ಇರಬಹುದು ಅಂತ ಅನ್ಸುತ್ತೆ. ಬಟ್ ಬೇಸಿಕಲಿ ಈ ಶುಕ್ರ ಮತ್ತು ಬುಧ ನಡೀತಾ ಇದೆ, ಅದು 2022 ವರೆಗೂ ಇದೆ. ಸ್ವಲ್ಪ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಇದನ್ನ ಮಾಡ್ರಿ. ಆಮೇಲೆ ಹೆಸರು ಕಾಳು ದಾನ ಮಾಡ್ಬೇಕು. ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಸಿಗ್ಬಹುದು. ಆಮೇಲೆ ಹೆಲ್ತ್ ವೈಸ್ 6ನೇ ಅಧಿಪತಿ, ಈಗ ಬೇಸಿಕಲಿ 6ನೇ ಅಧಿಪತಿಯನ್ನು ಇವ್ರೆ ಯಾರು, ಬುಧ. ಸೊ ಬುಧನ್ನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಕಡಿಮೆ ಆಗ್ಬೋದು. ಬುಧನ್ನ ಧ್ಯಾನ ಮಾಡ್ಬೇಕು. ಅಥವಾ ಈಗ 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಆಮೇಲೆ ನಿಮಗೆ ಉಚ್ಚ ಗ್ರಹಗಳು ಯಾವಿದಾವೆ, ಉಚ್ಚ ಗ್ರಹಗಳು ಯಾವುದು ಕಾಣಿಸ್ತಾ ಇಲ್ಲ. ಸ್ವಂತ ಮನೆಯಲ್ಲಿರೋ ಗ್ರಹಗಳು ಬುಧನೇ ಸ್ವಂತ ಮನೆಯಲ್ಲಿದ್ದಂಗೆ. ಭಾವಫಲದಲ್ಲಿ ನೋಡಿದ್ರೆ, ಅಂದ್ರೆ KP ಸಿಸ್ಟಮ್ ಪ್ರಕಾರ ನೋಡಿದ್ರೆ ಅವನು 3ನೇ ಮನೆಯಲ್ಲೇ ಇದ್ದಂಗೆ ತೋರಿಸಿದಾನೆ. 3ನೇ ಮನೆಯಲ್ಲೇ ಇದ್ದಂಗೆ ತೋರಿಸಿದಾನೆ. ಸೊ ಬುಧನನ್ನ
ಆದಷ್ಟು ಬುಧನನ್ನು ದೂರ ಇಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಂದ್ರೆ ಬುಧನ್ ಇದನ್ನ ಕೊಡ್ತಾ ಇರ್ಬೇಕು. ಏನು ಹ್ಮ್ ಬುಧನ್ ಸಂತೃಪ್ತಿ ಮಾಡಿಸೋದ್ನ ಮಕ್ಕಳಿಗೆ ಸ್ವೀಟ್ಸ್ ಕೊಡೋದ್ರಿಂದ ಅಥವಾ ಸಣ್ಣ ಮಕ್ಕಳಿಗೆ ಅನಾಥಾಶ್ರಮ ನಡೆಸೋದ್ರಿಂದ ಈ ತರದ್ ಏನಾದ್ರು ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗ್ಲಿ. ಆ ವೀರಭದ್ರ ದೇವರು ಇವರಿಗೆ ಒಳ್ಳೆ ದೀರ್ಘ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ. ಆ ಮಹಾಗಣಪತಿ ಎಲ್ಲ ಪ್ರಾಬ್ಲಮ್ಗಳಿಂದ ದೂರ ಮಾಡ್ಲಿ.